ಶಿವಮೊಗ್ಗದಲ್ಲಿ ಮರಣ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಹೊಸನಗರದ ಕುಂದಗಲ್ನಲ್ಲಿ ಮತ್ತೆ ಭೂಮಿ ಕುಸಿದಿದೆ. ಸುಮಾರು 50 ಅಡಿ ಆಳದಷ್ಟು ಭೂಮಿ ಕುಸಿತ ಸಂಭವಿಸಿದೆ. ದುರಂತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ರೈತರಿಗೆ 25 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ತೋಟ ನಾಶವಾಗಿರುವ ಆತಂಕ ಇದೆ. ಮಲೆನಾಡು ಭಾಗದಲ್ಲಿ ವರ್ಷದಿಂದ ವರ್ಷಕ್ಕೆ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಕಳೆದ ಬಾರಿಯೂ ಕುಂದಗಲ್ ಗ್ರಾಮದಲ್ಲಿ ಭೂಕುಸಿತ ಆಗಿತ್ತು. ಆದ್ರೆ ಈ ಬಾರಿಯೂ ಸಾಕಷ್ಟು ಪ್ರಮಾಣದಲ್ಲಿ ಧರೆ ಕುಸಿತ ಆಗಿದೆ. ನಿಮ್ಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ಬ್ರಾಹ್ಮಣವಾಡ ಮತ್ತೆ ಕುಂದಗಲ್ ಗ್ರಾಮದ ನಡುವಿನ ಸಂಪರ್ಕ ಸೇತುವೆ ಆಗಿದ್ದಂತ ಸಂಪರ್ಕ ಇವತ್ತು ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇಲ್ಲಿ ವಾಸಿಸಬೇಕಿದ್ದ ಜನರು ಸಂಪೂರ್ಣವಾಗಿ ಈ ರಸ್ತೆಯನ್ನೇ ನಂಬ್ಕೊಂಡಿದ್ರು. ಆದ್ರೆ ಇವತ್ತು ಆ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರೋದ್ರಿಂದ ಒಂದೆಡೆ ನೋಡಬಹುದು ಸುಮಾರು 50 ಅಡಿ ಆಳದಷ್ಟು ಧರೆ ಕುಸಿತವಾಗಿರುವಂತದ್ದು. ಕೇವಲ 1 ಅಡಿಯಿಂದ ಪ್ರಾರಂಭವಾದ ಧರೆ ಕುಸಿತ ಇವತ್ತು ಸುಮಾರು 50 ಅಡಿಯಷ್ಟು ಧರೆ ಕುಸಿತಿದೆ. 300ರಿಂದ 400 ಮೀಟರ್ ಅಷ್ಟು ಉದ್ದದಲ್ಲಿ ಧರೆ ಕುಸಿತವಾಗಿರೋದ್ರಿಂದ ಇಲ್ಲಿ ಬದುಕ್ತಾ ಇರೋ ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಒಂದೆಡೆ ಬದುಕನ್ನು ಕಳೆದುಕೊಳ್ಳುವಂತ ಭೀತಿಯಲ್ಲಿರುವಂತದ್ದು. ಬದುಕಿಗೆ ಆಸರೆ ಆಗಿದ್ದಂತ ಸುಮಾರು 20ರಿಂದ 30 ಎಕರೆ ಅಡಿಕೆ ತೋಟ ಇಲ್ಲಿದೆ. ಆ ಅಡಿಕೆ ತೋಟ ಕಳೆದುಕೊಳ್ಳುವ ಭೀತಿ ಒಂದೆಡೆ ಆದ್ರೆ, ಮತ್ತೊಂದೆಡೆ ಬದುಕಿ ಬಾಳಿದ್ದಂತ ಮನೆಗಳು ಸಹ ಕುಸಿಯುವ ಆತಂಕದಲ್ಲಿ ಇಲ್ಲಿನ ನಿವಾಸಿಗಳಿರುವಂತದ್ದು. ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡಬಹುದು. ಒಂದೆಡೆ ಪ್ರಕೃತಿಯ ಸೌಂದರ್ಯ, ದಟ್ಟ ಕಾಡಿದೆ, ಗುಡ್ಡ ಇದೆ. ಒಂದೆಡೆ ಪ್ರಕೃತಿಯ ಸೊಬಗನ್ನ ನೋಡ್ತಾ ಇದ್ರೆ, ಮತ್ತೊಂದೆಡೆ ಅದೇ ಪ್ರಕೃತಿಯ ವಿಕೋಪ, ಪ್ರಕೃತಿ ಮಾಡಿದಂತ ಆ ಒಂದು ಆತಂಕವೂ ಸಹ ತೋರಿಸ್ತಾ ಇರುವಂತದ್ದು. ಜೊತೆಗೆ ಈ ಭಾಗದಲ್ಲಿ ನೋಡಬಹುದು ಮತ್ತೆ ಭೂಕುಸಿತವಾಗ್ತಾ ಇದೆ, ಬಿರುಕು ಬಿಡ್ತಿದೆ. ಜೊತೆಗೆ ಈ ಬಿರುಕಿನಿಂದಾಗಿ ಒಂದು ವೇಳೆ ಇದು ಧರೆ ಕುಸಿತ ಆದ್ರೆ ಸುಮಾರು 20ರಿಂದ 30 ಎಕರೆ ಅಷ್ಟಿರುವ ಅಡಿಕೆ ತೋಟ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ಇಲ್ಲಿ ಬದುಕ್ತಿರುವಂತ ಜನರು ಪ್ರತಿನಿತ್ಯವೂ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಪರಿಸ್ಥಿತಿ ಆಗಿರುವಂತದ್ದು. ಪ್ರತಿನಿತ್ಯ ಅವರಿಗೆ ಒಂದು ಆತಂಕ ಇದೆ. ಈ ರೀತಿಯ ಸಾಕಷ್ಟು ಪ್ರಕರಣಗಳು ಮಲೆನಾಡಲ್ಲಿ ಪ್ರತಿ ವರ್ಷವೂ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈ ರೀತಿ ಧರೆ ಕುಸಿತ ಪ್ರಕರಣಗಳಾಗ್ತಿದೆ. ಕಳೆದ 4-5 ವರ್ಷಗಳ ಹಿಂದೆ ತೀರ್ಥಹಳ್ಳಿ ತಾಲೂಕಿನ ಹೆಗಲತ್ತಿ ಏನಿದೆ, ಹೆಗಲತ್ತಿಯಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಆಗಿತ್ತು. ಅದಾದ ನಂತರದಲ್ಲಿ ಭಯಾನಕವಾಗಿ ಭೂಕುಸಿತವಾಗಿರೋದು 2025 ಈ ವರ್ಷದಲ್ಲಿ. ಒಂದೆಡೆ ಧಾರಾಕಾರ ಮಳೆ, ಮತ್ತೊಂದೆಡೆ ಈ ರೀತಿಯ ಭೂಕುಸಿತ ನೋಡಬಹುದು. ಸುಮಾರು 50 ಅಡಿಯಷ್ಟು ಧಾರಾಕಾರ ಕುಸಿದಿರುವಂತಹ ಭೂಮಿಯಿಂದಾಗಿ ಈ ಭಾಗದ ಜನರಿಗೆ ಸಾಕಷ್ಟು ಆತಂಕ ಎದುರಾಗಿರುವಂತದ್ದು. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ತಜ್ಞರಿಂದ ಅಧ್ಯಯನ ಮಾಡಿಸಿ ಈ ಮಲೆನಾಡು ಭಾಗದಲ್ಲಿ ಭೂಕುಸಿತ ಪ್ರಕರಣಗಳು ಆಗದಂತೆ ತಡೆಗಟ್ಟುವ ಅವಶ್ಯಕತೆ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಮರಣ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಹೊಸನಗರದ ಕುಂದಗಲ್ನಲ್ಲಿ ಮತ್ತೆ ಭೂಮಿ ಕುಸಿದಿದೆ. ಸುಮಾರು 50 ಅಡಿ ಆಳದಷ್ಟು ಭೂಮಿ ಕುಸಿತ ಸಂಭವಿಸಿದೆ. ದುರಂತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ರೈತರಿಗೆ 25 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ತೋಟ ನಾಶವಾಗಿರುವ ಆತಂಕ ಇದೆ. ಮಲೆನಾಡು ಭಾಗದಲ್ಲಿ ವರ್ಷದಿಂದ ವರ್ಷಕ್ಕೆ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಕಳೆದ ಬಾರಿಯೂ ಕುಂದಗಲ್ ಗ್ರಾಮದಲ್ಲಿ ಭೂಕುಸಿತ ಆಗಿತ್ತು. ಆದ್ರೆ ಈ ಬಾರಿಯೂ ಸಾಕಷ್ಟು ಪ್ರಮಾಣದಲ್ಲಿ ಧರೆ ಕುಸಿತ ಆಗಿದೆ. ನಿಮ್ಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ಬ್ರಾಹ್ಮಣವಾಡ ಮತ್ತೆ ಕುಂದಗಲ್ ಗ್ರಾಮದ ನಡುವಿನ ಸಂಪರ್ಕ ಸೇತುವೆ ಆಗಿದ್ದಂತ ಸಂಪರ್ಕ ಇವತ್ತು ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇಲ್ಲಿ ವಾಸಿಸಬೇಕಿದ್ದ ಜನರು ಸಂಪೂರ್ಣವಾಗಿ ಈ ರಸ್ತೆಯನ್ನೇ ನಂಬ್ಕೊಂಡಿದ್ರು. ಆದ್ರೆ ಇವತ್ತು ಆ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರೋದ್ರಿಂದ ಒಂದೆಡೆ ನೋಡಬಹುದು ಸುಮಾರು 50 ಅಡಿ ಆಳದಷ್ಟು ಧರೆ ಕುಸಿತವಾಗಿರುವಂತದ್ದು. ಕೇವಲ 1 ಅಡಿಯಿಂದ ಪ್ರಾರಂಭವಾದ ಧರೆ ಕುಸಿತ ಇವತ್ತು ಸುಮಾರು 50 ಅಡಿಯಷ್ಟು ಧರೆ ಕುಸಿತಿದೆ. 300ರಿಂದ 400 ಮೀಟರ್ ಅಷ್ಟು ಉದ್ದದಲ್ಲಿ ಧರೆ ಕುಸಿತವಾಗಿರೋದ್ರಿಂದ ಇಲ್ಲಿ ಬದುಕ್ತಾ ಇರೋ ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಒಂದೆಡೆ ಬದುಕನ್ನು ಕಳೆದುಕೊಳ್ಳುವಂತ ಭೀತಿಯಲ್ಲಿರುವಂತದ್ದು. ಬದುಕಿಗೆ ಆಸರೆ ಆಗಿದ್ದಂತ ಸುಮಾರು 20ರಿಂದ 30 ಎಕರೆ ಅಡಿಕೆ ತೋಟ ಇಲ್ಲಿದೆ. ಆ ಅಡಿಕೆ ತೋಟ ಕಳೆದುಕೊಳ್ಳುವ ಭೀತಿ ಒಂದೆಡೆ ಆದ್ರೆ, ಮತ್ತೊಂದೆಡೆ ಬದುಕಿ ಬಾಳಿದ್ದಂತ ಮನೆಗಳು ಸಹ ಕುಸಿಯುವ ಆತಂಕದಲ್ಲಿ ಇಲ್ಲಿನ ನಿವಾಸಿಗಳಿರುವಂತದ್ದು. ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡಬಹುದು. ಒಂದೆಡೆ ಪ್ರಕೃತಿಯ ಸೌಂದರ್ಯ, ದಟ್ಟ
ಕಾಡಿದೆ, ಗುಡ್ಡ ಇದೆ, ಒಂದೆಡೆ ಪ್ರಕೃತಿಯ ಸೊಬಗನ್ನ ನೋಡ್ತಾ ಇದ್ರೆ ಮತ್ತೊಂದೆಡೆ ಅದೇ ಪ್ರಕೃತಿಯ ವಿಕೋಪ, ಪ್ರಕೃತಿ ಮಾಡಿದಂತ ಆ ಒಂದು ಆತಂಕವೂ ಸಹ ತೋರಿಸ್ತಾ ಇರುವಂತದ್ದು. ಜೊತೆಗೆ ಈ ಭಾಗದಲ್ಲಿ ನೋಡಬಹುದು ಮತ್ತೆ ಭೂಕುಸಿತವಾಗ್ತಾ ಇದೆ, ಬಿರುಕು ಬಿಡ್ತಿದೆ. ಜೊತೆಗೆ ಈ ಬಿರುಕಿನಿಂದಾಗಿ ಒಂದು ವೇಳೆ ಇದು ಧರೆ ಕುಸಿತ ಆದ್ರೆ ಸುಮಾರು 20ರಿಂದ 30 ಎಕರೆಯಷ್ಟಿರುವ ಅಡಿಕೆ ತೋಟ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ಇಲ್ಲಿ ಬದುಕ್ತಿರುವಂತ ಜನರು ಪ್ರತಿನಿತ್ಯವೂ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಪರಿಸ್ಥಿತಿ ಆಗಿರುವಂತದ್ದು. ಪ್ರತಿನಿತ್ಯ ಅವರಿಗೆ ಒಂದು ಆತಂಕ ಇದೆ. ಈ ರೀತಿಯ ಸಾಕಷ್ಟು ಪ್ರಕರಣಗಳು ಮಲೆನಾಡಲ್ಲಿ ಪ್ರತಿ ವರ್ಷವೂ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈ ರೀತಿ ಧರೆ ಕುಸಿತ ಪ್ರಕರಣಗಳಾಗ್ತಿದೆ. ಕಳೆದ 4-5 ವರ್ಷಗಳ ಹಿಂದೆ ತೀರ್ಥಹಳ್ಳಿ ತಾಲೂಕಿನ ಹೆಗಲತ್ತಿ ಏನಿದೆ, ಹೆಗಲತ್ತಿಯಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಆಗಿತ್ತು. ಅದಾದ ನಂತರದಲ್ಲಿ ಭಯಾನಕವಾಗಿ ಭೂಕುಸಿತವಾಗಿರೋದು 2025 ಈ ವರ್ಷದಲ್ಲಿ. ಒಂದೆಡೆ ಧಾರಾಕಾರ ಮಳೆ, ಮತ್ತೊಂದೆಡೆ ಈ ರೀತಿಯ ಭೂಕುಸಿತ ನೋಡಬಹುದು. ಸುಮಾರು 50 ಅಡಿಯಷ್ಟು ಧಾರಾಕಾರ ಕುಸಿದಿರುವಂತ ಭೂಮಿಯಿಂದಾಗಿ ಈ ಭಾಗದ ಜನರಿಗೆ ಸಾಕಷ್ಟು ಆತಂಕ ಎದುರಾಗಿರುವಂತದ್ದು. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ತಜ್ಞರಿಂದ ಅಧ್ಯಯನ ಮಾಡಿಸಿ ಈ ಮಲೆನಾಡು ಭಾಗದಲ್ಲಿ ಭೂಕುಸಿತ ಪ್ರಕರಣಗಳು ಆಗದಂತೆ ತಡೆಗಟ್ಟುವ ಅವಶ್ಯಕತೆ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಮರಣ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಹೊಸನಗರದ ಹುಲ್ಲುಗಲ್ನಲ್ಲಿ ಮತ್ತೆ ಭೂಮಿ ಕುಸಿದಿದೆ. ಸುಮಾರು 50 ಅಡಿ ಆಳದಷ್ಟು ಭೂಮಿ ಕುಸಿತ ಸಂಭವಿಸಿದೆ. ದುರಂತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ರೈತರಿಗೆ 25 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ತೋಟ ನಾಶವಾಗಿರುವ ಆತಂಕ ಇದೆ. ಮಲೆನಾಡು ಭಾಗದಲ್ಲಿ ವರ್ಷದಿಂದ ವರ್ಷಕ್ಕೆ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಕಳೆದ ಬಾರಿಯೂ ಕುಂದಗಲ್ ಗ್ರಾಮದಲ್ಲಿ ಭೂಕುಸಿತ ಆಗಿತ್ತು. ಆದ್ರೆ ಈ ಬಾರಿಯೂ ಸಾಕಷ್ಟು ಪ್ರಮಾಣದಲ್ಲಿ ಧರೆ ಕುಸಿತ ಆಗಿದೆ. ನಿಮ್ಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ಬ್ರಾಹ್ಮಣವಾಡ ಮತ್ತೆ ಕುಂದಗಲ್ ಗ್ರಾಮದ ನಡುವಿನ ಸಂಪರ್ಕ ಸೇತುವೆ ಆಗಿದ್ದಂತ ಸಂಪರ್ಕ ಇವತ್ತು ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇಲ್ಲಿ ವಾಸಿಸಬೇಕಿದ್ದ ಜನರು ಸಂಪೂರ್ಣವಾಗಿ ಈ ರಸ್ತೆಯನ್ನೇ ನಂಬ್ಕೊಂಡಿದ್ರು. ಆದ್ರೆ ಇವತ್ತು ಆ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರೋದ್ರಿಂದ ಒಂದೆಡೆ ನೋಡಬಹುದು ಸುಮಾರು 50 ಅಡಿ ಆಳದಷ್ಟು ಧರೆ ಕುಸಿತವಾಗಿರುವಂತದ್ದು. ಕೇವಲ 1 ಅಡಿಯಿಂದ ಪ್ರಾರಂಭವಾದ ಧರೆ ಕುಸಿತ ಇವತ್ತು ಸುಮಾರು 50 ಅಡಿಯಷ್ಟು ಧರೆ ಕುಸಿತಿದೆ. 300ರಿಂದ 400 ಮೀಟರ್ ಅಷ್ಟು ಉದ್ದದಲ್ಲಿ ಧರೆ ಕುಸಿತವಾಗಿರೋದ್ರಿಂದ ಇಲ್ಲಿ ಬದುಕ್ತಾ ಇರೋ ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಒಂದೆಡೆ ಬದುಕನ್ನು ಕಳೆದುಕೊಳ್ಳುವಂತ ಭೀತಿಯಲ್ಲಿರುವಂತದ್ದು. ಬದುಕಿಗೆ ಆಸರೆ ಆಗಿದ್ದಂತ ಸುಮಾರು 20ರಿಂದ 30 ಎಕರೆ ಅಡಿಕೆ ತೋಟ ಇಲ್ಲಿದೆ. ಆ ಅಡಿಕೆ ತೋಟ ಕಳೆದುಕೊಳ್ಳುವ ಭೀತಿ ಒಂದೆಡೆ ಆದ್ರೆ, ಮತ್ತೊಂದೆಡೆ ಬದುಕಿ ಬಾಳಿದ್ದಂತ ಮನೆಗಳು ಸಹ ಕುಸಿಯುವ ಆತಂಕದಲ್ಲಿ ಇಲ್ಲಿನ ನಿವಾಸಿಗಳಿರುವಂತದ್ದು. ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡಬಹುದು. ಒಂದೆಡೆ ಪ್ರಕೃತಿಯ ಸೌಂದರ್ಯ, ದಟ್ಟ ಕಾಡಿದೆ, ಗುಡ್ಡ ಇದೆ, ಒಂದೆಡೆ ಪ್ರಕೃತಿಯ ಸೊಬಗನ್ನ ನೋಡ್ತಾ ಇದ್ರೆ ಮತ್ತೊಂದೆಡೆ ಅದೇ ಪ್ರಕೃತಿಯ ವಿಕೋಪ, ಪ್ರಕೃತಿ ಮಾಡಿದಂತ ಆ ಒಂದು ಆತಂಕವೂ ಸಹ ತೋರಿಸ್ತಾ ಇರುವಂತದ್ದು. ಜೊತೆಗೆ ಈ ಭಾಗದಲ್ಲಿ ನೋಡಬಹುದು ಮತ್ತೆ ಭೂಕುಸಿತವಾಗ್ತಾ ಇದೆ, ಬಿರುಕು ಬಿಡ್ತಿದೆ. ಜೊತೆಗೆ ಈ ಬಿರುಕಿನಿಂದಾಗಿ ಒಂದು ವೇಳೆ ಇದು ಧರೆ ಕುಸಿತ ಆದ್ರೆ ಸುಮಾರು 20ರಿಂದ 30 ಎಕರೆಯಷ್ಟಿರುವ ಅಡಿಕೆ ತೋಟ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ಇಲ್ಲಿ ಬದುಕ್ತಿರುವಂತ ಜನರು ಪ್ರತಿನಿತ್ಯವೂ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಪರಿಸ್ಥಿತಿ ಆಗಿರುವಂತದ್ದು. ಪ್ರತಿನಿತ್ಯ ಅವರಿಗೆ ಒಂದು ಆತಂಕ ಇದೆ. ಈ ರೀತಿಯ ಸಾಕಷ್ಟು ಪ್ರಕರಣಗಳು ಮಲೆನಾಡಲ್ಲಿ ಪ್ರತಿ ವರ್ಷವೂ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈ ರೀತಿ ಧರೆ ಕುಸಿತ ಪ್ರಕರಣಗಳಾಗ್ತಿದೆ. ಕಳೆದ 4-5 ವರ್ಷಗಳ ಹಿಂದೆ ತೀರ್ಥಹಳ್ಳಿ ತಾಲೂಕಿನ ಹೆಗಲತ್ತಿ ಏನಿದೆ, ಹೆಗಲತ್ತಿಯಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಆಗಿತ್ತು. ಅದಾದ ನಂತರದಲ್ಲಿ ಭಯಾನಕವಾಗಿ ಭೂಕುಸಿತವಾಗಿರೋದು 2025 ಈ ವರ್ಷದಲ್ಲಿ. ಒಂದೆಡೆ ಧಾರಾಕಾರ ಮಳೆ, ಮತ್ತೊಂದೆಡೆ ಈ ರೀತಿಯ ಭೂಕುಸಿತ ನೋಡಬಹುದು. ಸುಮಾರು 50 ಅಡಿಯಷ್ಟು ಧಾರಾಕಾರ ಕುಸಿದಿರುವಂತ ಭೂಮಿಯಿಂದಾಗಿ ಈ ಭಾಗದ ಜನರಿಗೆ ಸಾಕಷ್ಟು ಆತಂಕ ಎದುರಾಗಿರುವಂತದ್ದು. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ತಜ್ಞರಿಂದ ಅಧ್ಯಯನ ಮಾಡಿಸಿ ಈ ಮಲೆನಾಡು ಭಾಗದಲ್ಲಿ ಭೂಕುಸಿತ ಪ್ರಕರಣಗಳು ಆಗದಂತೆ ತಡೆಗಟ್ಟುವ ಅವಶ್ಯಕತೆ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.